ಮಾಜಿ ಸಚಿವ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ ಮಾಜಿ ಸಚಿವ ರೇವಣ್ಣ. ಇವತ್ತು ಕೂಡ ಎಸ್ಐಟಿಯಿಂದ ರೇವಣ್ಣಗೆ ಗ್ರಿಲ್ ಇದೆ. 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ನಿನ್ನೆ ರೇವಣ್ಣ ವಿಚಾರಣೆ ನಡೆಸದ ಎಸ್ಐಟಿ ಟೀಮ್ ನಿನ್ನೆ ಸಂಜೆ ಆಯಾಸಗೊಂಡಿದ್ದ ಎಚ್.ಡಿ. ರೇವಣ್ಣ. ಹಾಗಾಗಿ ವಿಚಾರಣೆ ಆಗಿಲ್ಲ. ತಡರಾತ್ರಿ ವಿಚಾರಣೆ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳಿದ್ರು. ಅವರು ನಿತ್ರಾಣಗೊಂಡಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡಿಲ್ಲ. ಇವತ್ತು ಕಿಡ್ನಾಪ್ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಯ ನಂತರ ರೇವಣ್ಣ ಅವರನ್ನ ಕರೆದೊಯ್ದು ಸ್ಥಳ ಮಹಜರ್ ನಡೆಸಲಿದ್ದಾರೆ. 2 ದಿನ ಆದರೂ ಕೂಡ ರೇವಣ್ಣ ಭೇಟಿಗೆ ಕುಟುಂಬಸ್ಥರು ಯಾರೂ ಕೂಡ ಬಂದಿಲ್ಲ. 2 ದಿನ ಆಗಿದೆ ಎಸ್ಐಟಿ ವಶದಲ್ಲಿ ರೇವಣ್ಣ ಇತ್ತು. ಆದರೂ ಕೂಡ ಕುಟುಂಬದ ಸದಸ್ಯರು ಯಾರೂ ಬಂದಿಲ್ಲ. ನಿನ್ನೆ ಅಷ್ಟೇ ನ್ಯಾಯಾಧೀಶರು ರೇವಣ್ಣ ಅವರನ್ನ 4 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಒಪ್ಪಿಸಿದ್ರು. ಸೊ ನಿನ್ನೆ ವಿಚಾರಣೆಯನ್ನು ಮುಂದುವರಿಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಅಂದ್ಕೊಂಡಿರ್ತಾರೆ. ಆದರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ನಿತ್ರಾಣಗೊಂಡಂತಹ ಹಿನ್ನೆಲೆಯಲ್ಲಿ, ಆಯಾಸ ಆದಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡೋದಿಲ್ಲ. ಇವತ್ತು ವಿಚಾರಣೆಯನ್ನ ನಡೆಸಲಿದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈತಾರೆ. ಇದಕ್ಕೆ ಮಾಜಿ ಸಚಿವ ರೇವಣ್ಣ ಅವರು ಎಷ್ಟರ ಮಟ್ಟಿಗೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ಮೊನ್ನೆ ಅವರನ್ನ ಅರೆಸ್ಟ್ ಮಾಡಿದ ಕ್ಷಣದಿಂದಲೂ ಕೂಡ ಅವರ ವಿಚಾರಣೆ ನಡೀತಾ ಇದೆ. ಆಗ ಅಷ್ಟಾಗಿ ಸಹಕರಿಸಿಲ್ಲ ರೇವಣ್ಣ ಅವರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಇವತ್ತಿನ ವಿಚಾರಣೆಗೆ ಯಾವ ರೀತಿ ಸಹಕರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ವಿಚಾರಣೆಯ ನಂತರ ಸ್ಥಳ ಮಹಜರ್ಗೂ ಕೂಡ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಎಸ್, ಮೊನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಆಯಿತು. ಅದಾದ ಬಳಿಕ ಅವರನ್ನ ಅರೆಸ್ಟ್ ಮಾಡಲಾಯಿತು. 4 ದಿನಗಳ ಕಸ್ಟಡಿಯಲ್ಲಿದ್ದಾರೆ. ಈಗ ಸಂತ್ರಸ್ತೆಯಿಂದ ಮ್ಯಾಜಿಸ್ಟ್ರೇಟ್ ಮುಂದೆ 164 ಅಡಿ ಹೇಳಿಕೆಯನ್ನು ಇವತ್ತು ದಾಖಲಿಸಲಾಗಿದೆ. ರೇವಣ್ಣಗೆ ಪ್ರಶ್ನೆಗಳ ಸುರಿಮಳೆಗೈಯಲ್ಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಸಹಕರಿಸಿದವರ ಪತ್ತೆಗೂ ಕೂಡ ಹುಡುಕಾಟ ನಡೆಸಿದ್ದಾರೆ. ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವುದರ ಸಂಬಂಧವಾಗಿ ರೇವಣ್ಣ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದ್ದು, ಯಾರೆಲ್ಲ ಸಂತ್ರಸ್ತರಿಗೆ ಕಿರುಕುಳ ನೀಡಿದ್ದಾರೆ ಅದರ ಬಗ್ಗೆ ಎಸ್ಐಟಿ ತನಿಖೆ ನಡೆಸಲಿದೆ. ರೇವಣ್ಣಗೆ ಮುಳುವಾಗತ್ತೆ A2 ಸತೀಶ್ ಬಾಬಣ್ಣ ಹೇಳಿಕೆ. ಆ ಸಂತ್ರಸ್ತ ಮಹಿಳೆಯನ್ನ ಮನೆಯಿಂದ ಕರ್ಕೊಂಡು ಹೋದಂತಹ ವ್ಯಕ್ತಿ ರೇವಣ್ಣ ಆಪ್ತ ಸತೀಶ್ ಬಾಬಣ್ಣ. ಈ ಪ್ರಕರಣದಲ್ಲಿ, ಕಿಡ್ನಾಪ್ ಪ್ರಕರಣದಲ್ಲಿ 2ನೇ ಆರೋಪಿ ಸತೀಶ್ ಏನ್ ಹೇಳಿಕೆಯನ್ನ ಕೊಡ್ತಾರೆ, ಬಾಬಣ್ಣ ಹೇಳಿಕೆಯ ಮೇಲೆ ರೇವಣ್ಣ ಅವರ ಮುಂದಿನ ಸಂಕಷ್ಟದ ದಿನಗಳು ನಿರ್ಧಾರ ಆಗತ್ತೆ. ಒಂದೊಮ್ಮೆ ರೇವಣ್ಣ ಹೇಳಿದ್ರಿಂದಲೇ ನಾನು ಆ ಮಹಿಳೆಯನ್ನ ಕರೆದೊಯ್ದಿದ್ದು ಅನ್ನುವಂಥದ್ದನ್ನ ದಾಖಲೆ ಸಮೇತ ಹೇಳಿದ್ದೇ ಆದಲ್ಲಿ ಅದು ರೇವಣ್ಣ ಪಾಲಿಗೆ ಬಹಳ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುವಂತಹ ಚಾನ್ಸಸ್ ಇದೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು 164 ಅಡಿ ಹೇಳಿಕೆಯನ್ನ ಕೂಡ ಸಂತ್ರಸ್ತೆಯದು ದಾಖಲಿಸಲಾಗುತ್ತೆ. ಇದು ಈಗ ಕಷ್ಟಕ್ಕೆ ಕಾರಣ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನೆನ್ನೆ ಅಷ್ಟೇ ಮಾಜಿ ಸಚಿವ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ 4 ದಿನಗಳ ಕಾಲ ಕೊಡಲಾಗಿರುವಂಥದ್ದು. ಸೊ ನಿನ್ನೆ ವಿಚಾರಣೆ ಆಗಬೇಕಿತ್ತು, ಆದರೆ ರೇವಣ್ಣ ಅವರು ಟಯರ್ಡ್ ಆಗಿದ್ರು. ಹಾಗಾಗಿ ಇವತ್ತು ವಿಚಾರಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಇವತ್ತು ಯಾವ ರೀತಿಯಂತಹ ಪ್ರೊಸೀಜರ್ಗಳು ನಡೆಯುತ್ತೆ, ಸೊ ಏನೆಲ್ಲ ಪ್ರಕ್ರಿಯೆಗಳನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಡ್ತಾರೆ? ವೀಣಾ, ಹೌದು, ಪ್ರಮುಖವಾಗಿ ಏನು ನಿನ್ನೆ ಏನು ನ್ಯಾಯಾಲಯ ಎಸ್ಐಟಿ ಕಸ್ಟಡಿಗೆ ಆಗಲೇ 4 ದಿನಗಳ ಕಾಲ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಚ್.ಡಿ. ರೇವಣ್ಣರವರನ್ನ ನಿನ್ನೆ ಕೂಡ ಒಂದಷ್ಟು ವಿಚಾರಣೆ ಒಳಪಡಿಸಬೇಕು ಅಂತ ಎಸ್ಐಟಿ ಮುಂದಾದ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ಸಾಕಷ್ಟು ಆಯಾಸಗೊಂಡಿದ್ರು. ಹಾಗಾಗಿ ನನಗೆ ವಿಚಾರಣೆ ಸ್ಪಂದಿಸಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿ ಅವರು ನಿತ್ರಾಣಕ್ಕೆ ಜಾರಿದ್ರು. ಸದ್ಯ ಈಗ ಬೆಳಗಿನ ಜಾವ ಅಂದ್ರೆ ಈಗಾಗಲೇ ಕೂಡ ಏನು ಎಸ್ಐಟಿ ತಂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಸ್ಐಟಿ ತಂಡಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ಕಿಡ್ನಾಪ್ ಪ್ರಕರಣದ ಜೊತೆಗೆ ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನ ಕೂಡ ಇವರು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ತೀರಾ ಹೆಚ್ಚು. ಅಂದ್ರೆ 4 ದಿನ ಕಸ್ಟಡಿ ಇರುತ್ತೆ. ರಾಜ್ಯದಲ್ಲಿ ಈಗಾಗಲೇ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಸಂತ್ರಸ್ತೆಯಿಂದ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ 164 ಅಡಿ ಹೇಳಿಕೆ ದಾಖಲಿಸಲಾಗುತ್ತೆ. ಇತ್ತ ರೇವಣ್ಣಗೆ ಎಸ್ಐಟಿ ಟೀಮ್ ಪ್ರಶ್ನೆಗಳ ಸುರಿಮಳೆಗೈಯಲ್ಲಿದೆ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಯಾರೆಲ್ಲ ಸಹಕರಿಸಿದಾರೋ ಅವರ ಪತ್ತೆಗೂ ಕೂಡ
ಹುಡುಕಾಟವನ್ನ ನಡೆಸಲಾಗ್ತಾ ಇರುವಂತದ್ದು. ಮಹಿಳೆಗೆ ಕಿರುಕುಳದ ಸಂಬಂಧ ರೇವಣ್ಣ ವಿಚಾರಣೆಯನ್ನ SIT ನಡೆಸುತ್ತೆ. ಯಾರೆಲ್ಲ ಸಂತ್ರಸ್ತರಿಗೆ ಕಿರುಕುಳ ಕೊಡಲಾಗಿದೆ ಅವರ ತನಿಖೆಗೆ ಈಗ SIT ಮುಂದಾಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ರೇವಣ್ಣಗೆ ಮುಳುವಾಗೋದು ಈ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ಸತೀಶ್ ಬಾಬಣ್ಣ ಕೊಡುವಂತಹ ಹೇಳಿಕೆ. ಹಾಗಿದ್ರೆ ತನಿಖೆ ಹೇಗೆ ಸಾಗತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ರೇವಣ್ಣ ಅರೆಸ್ಟ್ ಆಗಿದ್ದಾರೆ, 4 ದಿನಗಳ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಎಷ್ಟು ಪ್ರಮುಖ ಆಗುತ್ತೆ A2 ಆರೋಪಿ ಸತೀಶ್ ಬಾಬಣ್ಣ ಕೊಡುವಂತಹ ಹೇಳಿಕೆ ಜೊತೆಗೆ ಸಂತ್ರಸ್ತೆಯ 164 ಹೇಳಿಕೆ? ಪ್ರತಿಮಾ, ಹೌದು, ಖಂಡಿತವಾಗಿಯೂ ಕೂಡ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ HD ರೇವಣ್ಣ ಅವರು ಬಂಧನ ಆಗಿದ್ರು. ನಿನ್ನೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂದರೆ SIT ಕಸ್ಟಡಿಗೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು ರೇವಣ್ಣರನ್ನ ವಿಚಾರಣೆ ತೀವ್ರಗತಿಯಲ್ಲಿ ಮಾಡಲಾಗುತ್ತೆ. ಪ್ರಮುಖವಾಗಿ FIR ಆಧಾರದ ಮೇರೆಗೆ ಮಾಹಿತಿಯನ್ನು ಕಲೆ ಹಾಕೊಳ್ಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನ A2 ಆರೋಪಿಯನ್ನು ಕೂಡ ಈಗಾಗಲೇ ಬಂಧನವನ್ನು ಮಾಡಿ ಜೈಲಿಗೆ ಅಂದ್ರೆ ಜೈಲಿಗೆ ಕೂಡ ಬಿಟ್ಟಿದ್ದಾರೆ. ಅವರ ಒಂದು ಹೇಳಿಕೆಯ ಆಧಾರದ ಮೇರೆಗೂ ಕೂಡ ವಿಚಾರಣೆಯನ್ನು ಮಾಡಲಾಗುತ್ತೆ. ಇದಾದ ನಂತರ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದಿದೆ. ಆದ್ರೆ ಅವ್ರನ್ನ ಕೂಡ ಮುಂದೆ ಕೂರಿಸಿ ವಿಚಾರಣೆ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನ ಸಂತ್ರಸ್ತೆ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಹೇಳಿಕೆ ನಂತರ ರೇವಣ್ಣರಿಗೆ ಹೆಚ್ಚಿನ ತೀವ್ರಗತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಪ್ರಮುಖವಾಗಿ ಈಗಿರ್ತಕ್ಕಂಥ ಅಂಶ ಅಂತಂದಾಗ ಈ ಒಂದು HD ರೇವಣ್ಣರಿಗೆ ಈ ಒಂದು FIR ನ ಆಧಾರದ ಮೇರೆಗೆ ಏನೆಲ್ಲ ಮಾಹಿತಿಗಳನ್ನ ಕೇಳಬೇಕು ಅನ್ನೋದನ್ನ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಳಗಿನ ಏನು 10 ಗಂಟೆಗೆ SIT ಅಧಿಕಾರಿಗಳು ಬರ್ತಾರೆ, ಹಾಜರಾಗ್ತಾರೆ. ಅಂದ್ರೆ ಹಿರಿಯ IPS ಅಧಿಕಾರಿಗಳು ಕೂಡ ಬರ್ತಾರೆ. ಅವರು ಹಾಜರಾಗಿ ರೇವಣ್ಣರನ್ನ ವಿಚಾರಣೆ ಮಾಡ್ತಾರೆ. ಪ್ರಮುಖವಾಗಿ ಇವರ ಹೇಳಿಕೆಯ ಆಧಾರದ ಮೇರೆಗೆ ದಾಖಲು ಮಾಡುವ ಸಾಧ್ಯತೆ ಇರುತ್ತೆ. HD ರೇವಣ್ಣ ಅವರು ಏನೆಲ್ಲ ಹೇಳಿಕೆ ಕೊಡಬೇಕು ಅನ್ನೋದನ್ನ, ಅಂದ್ರೆ HD ರೇವಣ್ಣ ಅವರಿಗೆ ಕಾನೂನಿನ ಅರಿವಿದೆ. ಪ್ರಮುಖವಾಗಿ SIT ಅಧಿಕಾರಿಗಳ ಮುಂದೆ ಏನೆಲ್ಲ ಹೇಳಬೇಕು ಅನ್ನೋದನ್ನ ಕೂಡ ಅರಿವು ಇರ್ತಕ್ಕಂಥದ್ದು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಂತ ಕಿಡ್ನಾಪ್ ಆಗಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥ. ಯಾಕಂದ್ರೆ ಇದರಲ್ಲಿ ಅವ್ರು ಆಗಲೇ ಒಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿ ಅಂತ ನಾ ಕಿಡ್ನಾಪ್ ಅನ್ನ ಮಾಡಿಲ್ಲ, ನನ್ನ ಮೇಲೆ ಸುಖ ಸುಮ್ಮನೆ ಆರೋಪವನ್ನು ಮಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ HD ರೇವಣ್ಣ ಕೊಟ್ಟಿದ್ದಾರೆ. ಇದಾಗಿಯೂ ಕೂಡ SIT ಅಧಿಕಾರಿಗಳ ಮುಂದೆ ನೀವು ಯಾರ ಮೇರೆಗೆ ನೀವು ಕೆಲಸವನ್ನ ಮಾಡ್ತೀರಾ ಅನ್ನೋದನ್ನ ಕೂಡ ನಮ್ಗೆ ಗೊತ್ತು ಅನ್ನೋದನ್ನ ಕೂಡ ಹೇಳುವಂತ ಸಾಧ್ಯತೆಗಳು ತೀರಾ ಇದೆ. ಪ್ರತಿಮಾ, ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಅಂದ್ರೆ SIT ತನಿಖೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಸಮಂಜಸ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಾದಂತಹ ಮಾಹಿತಿ ಇದಾದ್ರೆ, ಇನ್ನು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಯಾವಾಗ ಆಗ್ತಾರೆ, ಅವರು ವಿದೇಶದಿಂದ ರಾಜ್ಯಕ್ಕೆ ದೇಶಕ್ಕೆ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತೇನಾದ್ರೂ ಅವರು ವಾಪಸ್ ಆಗ್ತಾರಾ? ಸೊ ವಾಪಸ್ ಆಗ್ತಾ ಇದ್ದ ಹಾಗೆ SIT ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.